ಸ್ವಾತಂತ್ರ್ಯದ ಹೆಸರಲ್ಲಿ ಹೋರಾಡಿದ ಕಾರಣ ಆ ಇಬ್ಬರ ಮಕ್ಕಳನ್ನು ಜೈಲಿಗೆ ಅಟ್ಟುತ್ತಾರೆ. ಜೈಲಿಗೆ ಅಟ್ಟಿದಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಂದು ದಿವಸ ತಾಯಿಯಾದಂತಹ ಆಬಿದಾ ಬೇಗಂ ಅವರು ಆ ಮಕ್ಕಳನ್ನು ಕಾಣಲಿಕ್ಕೆ ಹೋಗ್ತಾರೆ. ಕಂಡಂತಹ ಸಂದರ್ಭದಲ್ಲಿ ಮಕ್ಕಳಲ್ಲಿ ಒಂದು ಮಾತು, ಓ ಮಕ್ಕಳೇ, ನಿಮ್ಮನ್ನು ನಾನು ನೋಡ್ಲಿಕ್ಕೆ ಬಂದಿದ್ದೇನೆ, ಏಕೆ ಗೊತ್ತುಂಟಾ? ನಿಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆಲ್ಲ, ಬದಲಾಗಿ ನೀವು ಏನು ತಪ್ಪು ಮಾಡಿ ಈ ಜೈಲಿನಲ್ಲಿ ಕೂತದ್ದಲ್ಲ, ಬದಲಾಗಿ ಈ ಭಾರತ ದೇಶಕ್ಕಾಗಿ, ಈ ಭಾರತದ ಮಣ್ಣಿಗಾಗಿ ನೀವು ಹೋರಾಡಿದ್ದೀರಿ, ಅದರ ಕಾರಣ ನೀವು ಜೈಲಲ್ಲಿದ್ದೀರಿ. ಮಕ್ಕಳೇ, ಹಿಂಜರಿಯಬೇಡಿ ಮಕ್ಕಳೇ, ಹಿಂಜರಿಯಬೇಡಿ ಮಕ್ಕಳೇ, ಯಾವುದೇ ಕಾರಣಕ್ಕೆ ಹಿಂಜರಿಯಬೇಡಿ. ಏಕೆ ಗೊತ್ತಾ? ಈ ನೀವು ಮೊದಲನೇದಾಗಿ ಯಾವುದೇ ಬ್ರಿಟಿಷನ ಬಿಲಿಯಾಣೆ 30 ಲಕ್ಷವನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸೇವಕ್ ಈ ಹಿಂದ್ ಅಂತ ಹೇಳಿ ಅವರಿಗೆ ಗೌರವ ನಾಮವನ್ನು ಕೊಟ್ಟು ಗೌರವಿಸಿದರು. ಹೇಳುತ್ತಿರುವಂತಹ ವಿಷಯ, ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬೌದ್ಧರು, ಸಿಖ್ಖರು, ಪಾರ್ಸಿಗಳು, ಧರ್ಮ ಇದ್ದವರು, ಧರ್ಮ ಇಲ್ಲದವರು ಎಲ್ಲರೂ ಸೇರಿ ಆ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಡಿದರು. ಇಷ್ಟು ವರ್ಷ 78ನೇ ಈ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ನಾವು ನಿರಂತರವಾಗಿ ಮಾಡಿ ತರಲು ಮತ್ತೊಂದು ಕಾರಣವಿದೆ. ಅದೇನು ಗೊತ್ತು ಸಹೋದರರೇ? ಇಲ್ಲಿ ಸಂವಿಧಾನವಾಗಿದೆ. ಈ ಭಾರತದ ಸಂವಿಧಾನ, ಈ ಭಾರತದ ಸುಂದರವಾದಂತಹ ದೇಶ ಇನ್ನೆಲ್ಲಿಯೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಹರಿಯುವಂತಹ ದೊಡ್ಡದಾದಂತಹ 7 ನದಿಗಳಿವೆ, ಇಲ್ಲಿ ಸಮುದ್ರಗಳಿವೆ, ಇಲ್ಲಿ ನಾನಾ ವೈವಿಧ್ಯಮಯವಾದಂತಹ ತುಂಬಾ ವಸ್ತುಗಳು ಈ ಭಾರತ ದೇಶದಲ್ಲಿದೆ. ಅದು ಇಲ್ಲಿಯೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಭಾರತ ದೇಶಕ್ಕೆ ಸರಿಸಾಟಿಯಾದಂತಹ ದೇಶ ಇನ್ನೊಂದು ಕಾಣಲಿಕ್ಕೆ ತುಂಬಾ ಕಷ್ಟವಾದಂತಹ ಕಾರಣ. ಆದ ಕಾರಣ ಹೇಳುತ್ತಿರುವಂತಹ ವಿಷಯ ಇಲ್ಲಿಯ ಭಾರತದ ಸಂವಿಧಾನವಾಗಿದೆ. ಈ ಸಂವಿಧಾನದ ಪೀಠಿಕೆಯಲ್ಲಿ ಅಲ್ಲಿ ಮೊದಲು ಹೇಳುವಂತಹ ಒಂದು ಮಾತಾಗಿರುತ್ತದೆ.